ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್. ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಲಾಸ್ಟ್ ವೀಡಿಯೋಲಿ ನಾನು ಹೇಳ್ದಾಗೆ ಈ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಡ್ರೈ ಫ್ರೂಟ್ ಪೌಡರ್ ಅಂದರೆ ಪ್ರೋಟೀನ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಪೌಡರ್ ಮಾಡಲಿಕ್ಕೆ ಕ್ಯಾಶ್ಯೂ ಮತ್ತು ಬಾದಾಮನ್ನ 1/4 kg ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಜಾಸ್ತಿ ದಿನ ಇಟ್ಟರೂ ಅಷ್ಟು ಚೆನ್ನಾಗಿರಲ್ಲ, ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು 1 ಮಂತಿಗೆ ಆಗೋ ಥರ ಪೌಡರ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 1/4 kg ಪೂರ್ತಿ ಬಾದಾಮನ್ನ ಹಾಕ್ಕೊಂಡು ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಬೋದು, ಐ ಫ್ಲೇಮಲ್ಲಿ ಮಾಡಬೇಡಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಾವು ಬಾದಾಮನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ದಟ್ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಐ ಫ್ಲೇಮಲ್ಲಿ ಮಾಡಿದ್ರೆ ಮೇಲೆ ಮಾತ್ರ ಬ್ಲ್ಯಾಕ್ ಥರ ಆಗುತ್ತೆ ಹೊರತು ರೋಸ್ಟ್ ಆಗಿದೆ ಅಂತ ಫೀಲ್ ಆಗುತ್ತೆ ಹೊರತು ಒಳಗಡೆ ಅದು ರೋಸ್ಟೇ ಆಗಿರಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿದ್ಮೇಲೆ ನಾನು ಒಂದು ಪ್ಲೇಟಿಗೆ ಹಾಕಿಟ್ಕೊತಾ ಇದ್ದೀನಿ. ಈಗ ಕ್ಯಾಶ್ಯೂ ನಟ್ಸ್ ಕೂಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ಸೊ ದಟ್ ಕ್ಲೀನಾಗಿ ಅದು ಡ್ರೈ ರೋಸ್ಟ್ ಆಗುತ್ತೆ. ಸೊ ಈಗ ಬಾದಾಮ್ ಕೂಡ ಮಾಡ್ತಾಯಿದ್ದೀವಿ, ಸಾರಿ ಕ್ಯಾಶ್ಯೂ ನಟ್ ಕೂಡ ರೋಸ್ಟ್ ಮಾಡ್ತಾಯಿದ್ದೀವಿ. ನಾನಿಲ್ಲಿ ಬಾದಾಮ್ ಮತ್ತು ಕ್ಯಾಶ್ಯೂ ನಟ್ ಅಷ್ಟೇ ಯೂಸ್ ಮಾಡಿರೋದು. ನೀವು ಬೇಕಾದ್ರೆ ವಾಲ್ನಟ್, ಪಿಸ್ತಾ ಏನಾದರೂ ಯೂಸ್ ಮಾಡ್ಬೋದು ಆ್ಯಸ್ ಯೋರ್ ವಿಶ್. ಆಮೇಲೆ ನಾನಿವಾಗ 100 ಗ್ರಾಮಷ್ಟು ಸೂರ್ಯಕಾಂತಿ ಬೀಜ ಅಂತ ಏನು ಹೇಳ್ತಾರೆ, ಸನ್ಫ್ಲವರ್ ಸೀಡ್, ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. 100 ಗ್ರಾಮ್ ಪೂರ್ತಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಚಿಯಾ ಸೀಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಚಿಯಾ ಸೀಡ್ಸ್ನ ನಾವೇನು ಡ್ರೈ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು ಹಾಗೇ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಸೊ ದಟ್ ಬಾದಾಮ್, ಕ್ಯಾಶ್ಯೂ ಅಥವಾ ಏನು ನೆಕ್ಸ್ಟು ಫ್ರೈ ಮಾಡಿ ಆ ಪ್ಲೇಟಿಗೆ ಹಾಕ್ತೀವೋ ಅದೇ ಬೇಸಿಗೆ ಅದೂ ಕೂಡ ಸ್ವಲ್ಪ ವಾರ್ಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಏನು ಚಿಯಾ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡಿಲ್ಲ, ಡೈರೆಕ್ಟ್ ಹಾಗೆ ಹಾಕ್ಕೊಂಡಿದ್ದೀನಿ. ಚಿಯಾ ಸೀಡ್ನ ಒಂದು ಸ್ವಲ್ಪನೇ ಹಾಕಿದ್ದೀನಿ. ಆ್ಯಕ್ಚುಲಿ ಅದು 100 ಗ್ರಾಮ್ ಪ್ಯಾಕೆಟೇ, ಬಟ್ ನಾನಲ್ಲಿ ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಸೊ ನಾನಿವಾಗ ಹಾಕ್ತಾಯಿದ್ದೀನಿ ಪಂಪ್ಕಿನ್ ಸೀಡ್, ಇದು ಕೂಡ 100 ಗ್ರಾಮೇ. ಸೊ ಚೆನ್ನಾಗಿತ್ತು ಪಂಪ್ಕಿನ್ ಸೀಡ್ ನೋಡಿದ್ರೆ, ನನಗೆ ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು. ನಾನಿಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾನೂ ಆ್ಯಡ್ ಮಾಡ್ಬೋದು ಆಯಿತಾ. ಇಷ್ಟು ಮೇಯ್ನ್ ಬೇಸಿಕ್ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದು ಕೂಡ ಡ್ರೈ ರೋಸ್ಟ್ ಮಾಡಾದಮೇಲೆ ಇದನ್ನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಣ ಖರ್ಜೂರ ತೊಗೊಂಡಿದ್ದೀನಿ ಸ್ವೀಟ್ನೆಸ್ಸಿಗೆ, ಅಂದರೆ ಶುಗರ್ ಹಾಕ್ತಾಯಿಲ್ಲ ನಾನಿಲ್ಲಿ, ಕಲ್ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಕಲ್ಸಕ್ಕರೆನೂ ಜಾಸ್ತಿ ಹಾಕ್ತಾಯಿಲ್ಲ, ಅದಕ್ಕೇ ನ್ಯಾಚುರಲ್ ಸ್ವೀಟಿಗೋಸ್ಕರ ನಾನಿಲ್ಲಿ ಖರ್ಜೂರ, ಒಣ ಖರ್ಜೂರ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಒಣ ಖರ್ಜೂರನೂ ನಾನು ಒಂದು 10 ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ, 10 ಹಾಕಿದ್ದೀನಿ. ಅದನ್ನು ಕಟ್ ಮಾಡಿ ಲೈಕ್ ಗ್ರೈಂಡ್ ಆಗಲ್ವಲ್ಲ, ಫುಲ್ ಹಾಕಿದ್ರೆ ಡ್ರೈ ರೋಸ್ಟ್ ಮಾಡಿದ್ರು ಅದು ಆಗಲ್ಲ ಪೌಡರ್ ಫೈನಾಗಿ. ಸೊ ಅದಕ್ಕೋಸ್ಕರ ಅದನ್ನು ಪೀಸ್ ಥರ ಕಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿರೋದು ಒಣ ಖರ್ಜೂರನ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಒಂದು 10 ಒಣ ಖರ್ಜೂರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಕೂಡ ನಾನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಮಖಾನನ ಫ್ರೈ ಮಾಡ್ತಾಯಿದ್ದೀನಿ. ಇದು ಕೂಡ 100 ಗ್ರಾಮ್ ಹಾಕ್ತಾಯಿದ್ದೀನಿ, 50 ಗ್ರಾಮ್ ಹಾಕ್ತಾಯಿದ್ದೀನಿ. ಬಿಕಾಸ್ 100 ಗ್ರಾಮ್ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 50 ಗ್ರಾಮ್ ಯೂಸ್ ಮಾಡಿದ್ದೀನಿ. 50 ಗ್ರಾಮಿಗೆ ಅಂದರೆ ಇದು ಜಾಸ್ತಿ ಬರುತ್ತೆ, ವೆಯ್ಟ್ ಇರಲ್ವಲ್ಲ, ಸೊ ಹಾಗಾಗಿ ಜಾಸ್ತಿ ಅನಿಸುತ್ತೆ. 50 ಗ್ರಾಮೇ ಸಾಕಾಗುತ್ತೆ. ನೀವು ಜಾಸ್ತಿ ಮಾಡಿ ಇಟ್ಕೊತೀನಿ ಅಂದರೆ 100 ಗ್ರಾಮ್ನೂ ಹಾಕಿ ನಾನಿಲ್ಲಿ 1 ಮಂತಿಗೆ ಆಗೋ ಥರ ಮಾಡ್ತಾಯಿದ್ದೀನಿ. ಸೊ ಆದ್ದರಿಂದ ನಾನು 50 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಖಾನನ.
ಸೊ ಇದು ಡ್ರೈ ರೋಸ್ಟ್ ಆದಮೇಲೆ ಅದೇ ನಾನು ಯಾವ ಪ್ಲೇಟಿಗೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ನೋ ಅದಕ್ಕೇ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಎಲ್ಲ ಫುಲ್ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಅಂದರೆ ಜಾಸ್ತಿನೂ ಕೂಲ್ ಮಾಡಬೇಡಿ, ಅಂದರೆ ಮೆತ್ತಗೆ ಆಗಿಬಿಡುತ್ತೆ. ನೀವು ಯಾವತ್ತು ಡ್ರೈ ರೋಸ್ಟ್ ಎಲ್ಲ ಮಾಡಿರ್ತೀರೋ ಆವತ್ತೇ ಗ್ರೈಂಡ್ ಮಾಡ್ಕೊಳ್ಳಿ. 1 ಅವರ್ ಗ್ಯಾಪ್ ಕೊಟ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಅದು ಪೂರ್ತಿ ತಣ್ಣಗಾದ್ಮೇಲೆ ನಾನಿವಾಗ ಡ್ರೈ ಮಾಡಿಕೊಡ್ತಾಯಿದ್ದೀನಿ. ಅಂದರೆ ಫುಲ್ ಫೈನ್ ಪೇಸ್ಟ್ ಥರ ಫೈನ್ ಪೌಡರ್ ಥರ ನಾನು ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ. ಇಲ್ಲಿ ಒಂದು ಸ್ವಲ್ಪ ತರ್ತರಿಯಾಗಿಯೇ ಮಾಡಿದ್ದೀನಿ. ಸೊ ದಟ್ ಈಗ ಬಾದಾಮಿ ಇವಾಗ ಏನೇನು ಹಾಕಿದ್ದೀನಿ ಅದೆಲ್ಲ ಬಾಯಿಗೆ ಸಿಕ್ಕರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಜಾಸ್ತಿ ಫೈನ್ ಮಾಡಿಲ್ಲ, ನೋಡ್ಬೋದು ಸ್ವಲ್ಪ ತರ್ತರಿಯಾಗೇ ಇದೆ. ಸೊ ಈಗ ನಾನು ಹೇಳಿದ್ನಲ್ಲ ಕಲ್ಸಕ್ಕರೆ ಹಾಕ್ತಾಯಿದ್ದೀನಿ ಅಂತ. ಸೊ ಕಲ್ಸಕ್ಕರೆನೂ ಕೂಡ ಒಂದು ಸ್ವಲ್ಪನೇ ಹಾಕಿದ್ದೀನಿ ನಾನು. ಅದು ನೋಡ್ಬೋದು ನಾನು ಜಾರಿಗೆ ಹಾಕಿದಾಗ ಎಷ್ಟಿತ್ತು ಅಂತ. ಪೌಡರ್ ಆದಮೇಲೆ ಆಲ್ಮೋಸ್ಟ್ ಒಂದು 5 ಸ್ಪೂನ್ ಏನೋ ಆಯಿತು ಆ್ಯಕ್ಚುಲಿ. ಅದು ನೋಡ್ಬೋದು ಜಾಸ್ತಿನೇ ಕಾಣ್ತಾ ಇದೆ. ಸೊ ಇದನ್ನು ನಾನು ಆ ಪೌಡರಿಗೆ ಮಿಕ್ಸ್ ಮಾಡಿ ನಾನು ಇದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬಾಟಲ್ಗೆ ಹಾಕಿಬಿಟ್ಟಿದ್ದೆ, ಆಮೇಲೆ ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರ ಇದೊಂದೇ ಬಾಟಲ್ ಆಗಿಲ್ಲ, ಇದೇ ಥರದ್ದು 2 ಬಾಟಲ್ ಆಗಿದೆ. ಆ್ಯಕ್ಚುಲಿ ನಾನು ಇನ್ನೊಂದು ಬಾಟಲ್ ನಾನು ತೋರಿಸಿಲ್ಲ, ನಾನು ಇದೊಂದು ಬಾಟಲ್ಗೆ ಹಾಕಿರೋದು ತೋರಿಸಿದ್ದೀನಿ. ನಿಮ್ಮ ಹತ್ರ ಯಾವ ಜಾರಿದೆ ಗ್ಲಾಸಿಂದು ಸೊ ಅದಕ್ಕೆ ನೀವು ಹಾಕಿ ಇಟ್ಕೊಬೋದು. ನಾನು ಈ ಬಾಟಲಿಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಲೈಕ್ ತುಂಬ ಚೆನ್ನಾಗಾಗಿತ್ತು. ನಾನು ನಮ್ಮಮ್ಮಂಗೆ ಆಪ್ರೇಷನ್ ಆಗಿದೆ ಅಂತ ಮಾಡಿದ್ದೀನಿ. ಸೊ ಲೈಕ್ ಬರೀ ಆಪ್ರೇಷನ್ ಆಗಿದೆ ಅನ್ನೋದಕ್ಕೋಸ್ಕರ ಅಲ್ಲ, ಸೊ ಏಜ್ ಆಗಿರ್ತಾರೆ ನೋಡಿ ಅವರಿಗಾಗಿ ಆಗಿರ್ಬೋದು, ಮಕ್ಕಳಿಗೆ ಇಲ್ಲ ಸುಮ್ಮನೆ ನಾವು ಕೂಡ ಡೈಲಿ ಒಂದು ಟೈಮ್ ಯಾವಾಗ ಹಾಲು ಕುಡಿತೀವಿ ಆವಾಗ ಇದನ್ನು ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ಹಾಗಾಗಿ ನಾನಿವಾಗ 1 ಗ್ಲಾಸ್ ಹಾಲಿಗೆ 1 ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಹಾಕೊಳ್ಳೋದೇನು ಬೇಡ. 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ಸೊ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಚಿಯಾ ಸೀಡ್ಸ್ ಎಲ್ಲ ಹಾಗೆ ಕಾಣ್ತಾ ಇದೆ. ಸೊ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ಮನೇಲಿ ಈ ಪ್ರೋಟೀನ್ ಪೌಡರ್ನ ಟ್ರೈ ಮಾಡಿ.